ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಧುಮತಿ ಆರ್ ಅಂತ ಹೇಳಿ. ನಾನು ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಈ ದಿನ ನಿಮ್ಮ ಮುಂದೆ 8ನೇ ತರಗತಿಗೆ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಈ ವಿಷಯದ ಬಗ್ಗೆ ಒಂದು ಪಾಠವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಸಂತಾನೋತ್ಪತ್ತಿ ಅಂದ್ರೇನು ಅಂತ ಗೊತ್ತಿದೆ. ಸೊ ಸಂತಾನೋತ್ಪತ್ತಿ ಅಂದ್ರೆ ಏನು ಮಕ್ಕಳ? ಯಾವುದೇ ಒಂದು ಜೀವಿ ತನ್ನ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ಳೋದನ್ನ ನಾವು ಸಂತಾನೋತ್ಪತ್ತಿ ಅಂತ ಹೇಳಿ ಕರೀತೇವೆ. ಸೊ ಈಗಾಗಲೇ ನಾವು ಆಲ್ರೆಡಿ ಏಕಕೋಶೀಯ ಜೀವಿಗಳಲ್ಲಿ ಅಂದರೆ ಅಮೀಬಾದಲ್ಲಿ, ಯುಗ್ಲಿನಾದಲ್ಲಿ, ಪ್ಯಾರಾಮೇಷಿಯಂನಲ್ಲಿ ಹೇಗಾಗತ್ತೆ ಸಂತಾನೋತ್ಪತ್ತಿ ಅಂದರೆ ಸಂಖ್ಯೆ ಹೆಚ್ಚಳ ಹೇಗಾಗತ್ತೆ ಅನ್ನೋದನ್ನ ನಾವು ಇವಾಗಲೇ ತಿಳ್ಕೊಂಡಿದ್ದೇವೆ, ಹೌದು ತಾನೆ? ಸೊ ಈಗ ನಾವು ಸಸ್ಯಗಳಲ್ಲಿ ಹೇಗೆ ಸಂತಾನೋತ್ಪತ್ತಿ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ನಿಮ್ಮ ಮನೆಯಲ್ಲಿ ದಾಸವಾಳ ಬಳಸ್ತೀರಿ, ನಿಮ್ಮ ಮನೆಯಲ್ಲಿ ಗುಲಾಬಿ ಬೆಳೆಸ್ತೀರಿ. ಅಮ್ಮ ಏನು ಮಾಡ್ತಾರೆ, ಬೇರೆಯವ್ರ ಮನೆಯಲ್ಲಿರೋ ದಾಸವಾಳದ ಕಲರ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಆಗ ಅವ್ರು ಏನು ಮಾಡ್ತಾರೆ, ಆ ದಾಸವಾಳದ ಕಡ್ಡಿ ಇಸ್ಕೊಂಡು ಬರ್ತಾರೆ, ನಿಮ್ಮ ಮನೆಯಲ್ಲಿ ತಂದುಬಿಟ್ಟು ಪಾಟ್ನಲ್ಲಿ ನೆಡ್ತಾರೆ. ಆಗ ಅದು ಹೊಸ ಸಸ್ಯವಾಗಿ, ಹೊಸ ಗಿಡವಾಗಿ ಬೆಳವಣಿಗೆ ಹೊಂದುತ್ತೆ. ಆದರೆ ಅದೇ ತರಹ ಎಲ್ಲ ಸಸ್ಯಗಳಿಗೆ ಮಾಡಲಿಕ್ಕಾಗೋದಿಲ್ಲ. ಎಲ್ಲ ಸಸ್ಯಗಳಲ್ಲಿ ಒಂದೊಂದು ಸಸ್ಯದಲ್ಲಿ ಒಂದೊಂದು ಬೇರೆ ಬೇರೆ ತರಹದಲ್ಲಿ, ಅಂದರೆ ದಟ್ ಮೀನ್ಸ್ ಬರೀ ಕಾಂಡದಿಂದ ಮಾತ್ರ ಅಲ್ಲ. ಈಗ ಬ್ರಯೋಫಿಲಮ್ನಲ್ಲಿ ಒಂದು ಎಲೆ ನೆಟ್ಟರೆ ಸಾಕು, ಆ ಎಲೆಯ ತುದಿಯಿಂದನೇ ಹೊಸ ಸಸ್ಯ ಚಿಗುರುತ್ತೆ. ಇನ್ನು ಬೇರೆ ಬೇರೆ ಸಸ್ಯಗಳಲ್ಲಿ ಅಂದರೆ ಜೋಳ ಆಗ್ಬೋದು, ಗೋಧಿ ಆಗ್ಬೋದು, ಭತ್ತ ಆಗ್ಬೋದು, ಇದರಲ್ಲೆಲ್ಲ ಬೀಜಗಳು ಮೂಡುತ್ತೆ, ನೀವು ನೋಡಿದ್ದೀರಿ. ಸೊ ಆ ಬೀಜಗಳನ್ನು ಬಿತ್ತನೆ ಮಾಡಿದಾಗ ಆ ಬೀಜದಿಂದ ಹೊಸ ಸಸ್ಯ ಬೆಳ್ಕೊಳ್ಳುತ್ತೆ. ಆ ಬೀಜಗಳ ಹೇಗೆ ಉತ್ಪಾದನೆ ಆಗ್ತವೆ ಅನ್ನೋದನ್ನ ನಾವಿವಾಗ ತಿಳ್ಕೊಳ್ತೇವೆ. ಅದೇ ಸಸ್ಯಗಳಲ್ಲಿ ಹೇಗೆ ಸಂತಾನೋತ್ಪತ್ತಿ ನಡೆಯುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡುತ್ತೆ. ಸೊ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಭಾಗ ಅಂತ ಹೇಳಿದ್ರೆ ಹೂವು. ಈಗ ಆಲ್ರೆಡಿ ನಾನಿಲ್ಲಿ ಒಂದು ಹೂವಿನ ಚಿತ್ರವನ್ನ ಬಿಡಿಸ್ಕೊಂಡಿದ್ದೇನೆ. ಸೊ ಈ ಹೂವು ಒಂದು ದಾಸವಾಳದ ಹೂವನ್ನ ನಾನಿಲ್ಲಿ ಇಟ್ಕೊಂಡಿದ್ದೇನೆ. ಆ ದಾಸವಾಳದ ಹೂವಿನ ವಿವಿಧ ಭಾಗಗಳನ್ನ ನಾನು ಇವಾಗ ನೋಡೋಣ ಮಕ್ಕಳ. ಸೊ ಇದು ತೊಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಇನ್ನ ಹಸಿರು ಬಣ್ಣದಲ್ಲಿ ಕಾಣಿಸ್ತಾ ಇರೋದು ಪುಷ್ಪ ಪಾತ್ರೆ. ಆ ನಂತರ ಆ ಪುಷ್ಪ ಪಾತ್ರೆ ಪುಷ್ಪ ಪತ್ರಗಳಿಂದ ಮಾಡಲ್ಪಟ್ಟಿದೆ, ಈ ಹಸಿರು ಬಣ್ಣದ್ದು. ಇನ್ನು ಕೆಂಪು ಬಣ್ಣದ ಈ ಇವುಗಳನ್ನು ನಾವು ಪುಷ್ಪದಳಗಳು ಅಂತ ಹೇಳಿ ಕರೀತೇವೆ. ಸೊ ಈ ಪುಷ್ಪದಳಗಳಾಯಿತು, ಪುಷ್ಪ ಪತ್ರ ಆಯಿತು, ಪುಷ್ಪ ಪಾತ್ರೆ ಆಯಿತು. ಈಗ ಇರೋದೇ ನಮ್ಮದು ಇಂಪಾರ್ಟೆಂಟ್ ಆಗಿರುವಂತಹ ಸಸ್ಯದ ಭಾಗಗಳು. ಸೊ ಸಸ್ಯದಲ್ಲಿ ಆ ಹೂವಿನಲ್ಲಿ ಕಂಡುಬರುವಂತಹ ಈ ಹಳದಿ ಬಣ್ಣದಲ್ಲಿ ಕಾಣ್ತಾ ಇರುವಂತಹ ಈ ಭಾಗ, ನಾನೇನು ಈ ಕಿತ್ತಾಗ್ತಾ ಇದ್ದೀನಿ ಅಲ್ಲ ಮಕ್ಕಳ, ಇವುಗಳನ್ನ ನಾವು ಆ ಹೂವಿನ ಗಂಡು ಭಾಗ ಅಂತ ಹೇಳಿ ಕರೀತೇವೆ. ಇದು ಪುಂಕೇಸರ.